ಕಲ್ಲಂಗಡಿಗೆ ಕ್ಯಾನ್ಸರ್ ಕಾರಕ ಬಣ್ಣವನ್ನ ಈ ರೀತಿ ಇಂಜೆಕ್ಟ್ ಮಾಡ್ತಾರೆ ಅಥವಾ ಮಿಕ್ಸ್ ಮಾಡ್ತಾರೆ ಅನ್ನುವಂಥ ಒಂದು ವಿಡಿಯೋ ಭಯಂಕರ ವೈರಲ್ ಆಗ್ತಿದೆ. ಆದರೆ ಅದು ಫೇಕ್ ವಿಡಿಯೋ ಅಂತ ನಾನು ಹೇಳ್ತೀನಿ. ಆ ಫೇಕ್ ವಿಡಿಯೋದಿಂದ ಅದೆಷ್ಟು ರೈತರು, ಕಲ್ಲಂಗಡಿ ವ್ಯಾಪಾರಿಗಳು, ಕಲ್ಲಂಗಡಿ ಜ್ಯೂಸ್ ಮಾರೋರ್ಗಂತೂ ಬಹಳ ತೊಂದರೆ ಆಗಿದೆ. ಖಂಡಿತವಾಗ್ಲೂ ಕೂಡ ಆ ಫೇಕ್ ವಿಡಿಯೋನ ನಂಬೇಡಿ. ಯಾಕಂದ್ರೆ ಯಾವುದೇ ಹಣ್ಣಾಗ್ಲಿ, ಅದು ಕಲ್ಲಂಗಡಿ ಆಗಲಿ ಬೇರೆ ಹಣ್ಣಾಗ್ಲಿ, ಅತ್ಯಂತ ಸೂಕ್ಷ್ಮ ಜೀವಕೋಶಗಳಿಂದ ಮಾಡಿರುವಂಥದ್ದು. ಬಾಹ್ಯ ಕೃತಕವಾದ ಯಾವುದೇ ವಸ್ತುವನ್ನ ಇಂಜೆಕ್ಟ್ ಮಾಡಕ್ಕೆ ಆಗಲ್ಲ. ಇಂಜೆಕ್ಟ್ ಮಾಡಿದ್ರು ಕೂಡ ಆ ಹಣ್ಣು ಹಾಳಾಗುತ್ತೆ. ನಾವೇ ಒಂದು ಪ್ರಯೋಗ ಮಾಡಿದ್ವಿ, ಕಲ್ಲಂಗಡಿಗೆ ನಾವು ಇಂಜೆಕ್ಟ್ ಮಾಡಿದ್ವಿ, ಆ ಮೂಲಕ ಬಣ್ಣವನ್ನ ಸೇರ್ಸಕ್ ನೋಡಿದ್ವಿ. ಖಂಡಿತ ಒಂದು ಹನಿಯಲ್ಲ, ಒಂದು ತೊಟ್ಟು ಚೂರ ಕೂಡ ಅದರ ಒಳಗೆ ಹೋಗೋಲ್ಲ. ಯಾಕಂದ್ರೆ ಈ ಹಣ್ಣು ಪ್ರಕೃತಿ ಅತ್ಯಂತ ಅದ್ಭುತವಾಗಿ ಮಾಡಿರುತ್ತೆ. ಇದರಲ್ಲಿ ಒಂದು ಗ್ಯಾಪ್ ಕೂಡ ಇಡಲ್ಲ. ಹಾಗಾಗಿ ಯಾವುದೇ ಕೃತಕ ಬಣ್ಣವನ್ನು ಇಂಜೆಕ್ಟ್ ಮಾಡೋಕ್ಕಾಗಲ್ಲ. ಇನ್ನು ಕಲರ್ ಹಾಕಿದ್ದಾರೆ ಅಂತಂದ್ರೆ ನಾವು ಹೆಚ್ಚಾಗಿ ಕಲ್ಲಂಗಡಿಯನ್ನ ನಮ್ಮ ಕಣ್ಮುಂದೆನೇ ಕಟ್ ಮಾಡಿ ತಗೊಳ್ತೀವಿ. ಮತ್ತೆ ಈ ಬಣ್ಣ ಏನಿದೆ ಅದು ತುಂಬಾ ಕಾಸ್ಟ್ಲಿ ಇರುತ್ತೆ. 20 ml ಗೆ 100-200 ರೂಪಾಯಿ ಇರುತ್ತೆ. ಅಷ್ಟು ಕಾಸ್ಟ್ಲಿ ಬಣ್ಣವನ್ನ ಯಾರೂ ಕೂಡ ಹಾಕಿ ಮಿಕ್ಸ್ ಮಾಡಿ ಕಲ್ಲಂಗಡಿ ಮಾರಕ್ಕಾಗಲ್ಲ, ನಷ್ಟ ಮಾಡಿಕೊಂಡು. ಹಾಗಾಗಿ ಇಂಥ ಫೇಕ್ ವಿಡಿಯೋಗಳನ್ನ ನಂಬೇಡಿ. ದಯವಿಟ್ಟು ಇಂಥ ಫೇಕ್ ವಿಡಿಯೋ ಮಾಡುವವರೇ ನೀವು ರೈತರ, ವ್ಯಾಪಾರಿಗಳ ಬಾಳಿಯಲ್ಲಿ ಆಟ ಆಡ್ತಿದ್ದೀರಾ. ಅವರ ಅನ್ನಕ್ಕೆ ನೀವು ಕಲ್ಲು ಹಾಕ್ತಾ ಇದ್ದೀರಾ. ಕಲ್ಲಂಗಡಿಗೆ ಕ್ಯಾನ್ಸರ್ ಕಾರಕ ಬಣ್ಣವನ್ನ ಈ ರೀತಿ ಇಂಜೆಕ್ಟ್ ಮಾಡ್ತಾರೆ ಅಥವಾ ಮಿಕ್ಸ್ ಮಾಡ್ತಾರೆ ಅನ್ನುವಂಥ ಒಂದು ವಿಡಿಯೋ ಭಯಂಕರ ವೈರಲ್ ಆಗ್ತಿದೆ. ಆದರೆ ಅದು ಫೇಕ್ ವಿಡಿಯೋ ಅಂತ ನಾನು ಹೇಳ್ತೀನಿ. ಆ ಫೇಕ್ ವಿಡಿಯೋದಿಂದ ಅದೆಷ್ಟು ರೈತರು, ಕಲ್ಲಂಗಡಿ ವ್ಯಾಪಾರಿಗಳು, ಕಲ್ಲಂಗಡಿ ಜ್ಯೂಸ್ ಮಾರೋರ್ಗಂತೂ ಬಹಳ ತೊಂದರೆ ಆಗಿದೆ. ಖಂಡಿತವಾಗ್ಲೂ ಕೂಡ ಆ ಫೇಕ್ ವಿಡಿಯೋನ ನಂಬೇಡಿ. ಯಾಕಂದ್ರೆ ಯಾವುದೇ ಹಣ್ಣಾಗ್ಲಿ, ಅದು ಕಲ್ಲಂಗಡಿ ಆಗಲಿ ಬೇರೆ ಹಣ್ಣಾಗ್ಲಿ, ಅತ್ಯಂತ ಸೂಕ್ಷ್ಮ ಜೀವಕೋಶಗಳಿಂದ ಮಾಡಿರುವಂಥದ್ದು. ಬಾಹ್ಯ ಕೃತಕವಾದ ಯಾವುದೇ ವಸ್ತುವನ್ನ ಇಂಜೆಕ್ಟ್ ಮಾಡಕ್ಕೆ ಆಗಲ್ಲ. ಇಂಜೆಕ್ಟ್ ಮಾಡಿದ್ರು ಕೂಡ ಆ ಹಣ್ಣು ಹಾಳಾಗುತ್ತೆ. ನಾವೇ ಒಂದು ಪ್ರಯೋಗ ಮಾಡಿದ್ವಿ, ಕಲ್ಲಂಗಡಿಗೆ ನಾವು ಇಂಜೆಕ್ಟ್ ಮಾಡಿದ್ವಿ, ಆ ಮೂಲಕ ಬಣ್ಣವನ್ನ ಸೇರ್ಸಕ್ ನೋಡಿದ್ವಿ. ಖಂಡಿತ ಒಂದು ಹನಿಯಲ್ಲ, ಒಂದು ತೊಟ್ಟು ಚೂರ ಕೂಡ ಅದರ ಒಳಗೆ ಹೋಗೋಲ್ಲ. ಯಾಕಂದ್ರೆ ಈ ಹಣ್ಣು ಪ್ರಕೃತಿ ಅತ್ಯಂತ ಅದ್ಭುತವಾಗಿ ಮಾಡಿರುತ್ತೆ. ಇದರಲ್ಲಿ ಒಂದು ಗ್ಯಾಪ್ ಕೂಡ ಇಡಲ್ಲ. ಹಾಗಾಗಿ ಯಾವುದೇ ಕೃತಕ ಬಣ್ಣವನ್ನ ಇಂಜೆಕ್ಟ್ ಮಾಡೋಕ್ಕಾಗಲ್ಲ. ಇನ್ನು ಕಲರ್ ಹಾಕಿದ್ದಾರೆ ಅಂತಂದ್ರೆ ನಾವು ಹೆಚ್ಚಾಗಿ ಕಲ್ಲಂಗಡಿಯನ್ನ ನಮ್ಮ ಕಣ್ಮುಂದೆನೇ ಕಟ್ ಮಾಡಿ ತಗೊಳ್ತೀವಿ. ಮತ್ತೆ ಈ ಬಣ್ಣ ಏನಿದೆ ಅದು ತುಂಬಾ ಕಾಸ್ಟ್ಲಿ ಇರುತ್ತೆ. 20 ml ಗೆ 100-200 ರೂಪಾಯಿ ಇರುತ್ತೆ. ಅಷ್ಟು ಕಾಸ್ಟ್ಲಿ ಬಣ್ಣವನ್ನ ಯಾರೂ ಕೂಡ ಹಾಕಿ ಮಿಕ್ಸ್ ಮಾಡಿ ಕಲ್ಲಂಗಡಿ ಮಾರಕ್ಕಾಗಲ್ಲ, ನಷ್ಟ ಮಾಡಿಕೊಂಡು. ಹಾಗಾಗಿ ಇಂಥ ಫೇಕ್ ವಿಡಿಯೋಗಳನ್ನ ನಂಬೇಡಿ. ದಯವಿಟ್ಟು ಇಂಥ ಫೇಕ್ ವಿಡಿಯೋ ಮಾಡುವವರೇ ನೀವು ರೈತರ, ವ್ಯಾಪಾರಿಗಳ ಬಾಳಿಯಲ್ಲಿ ಆಟ ಆಡ್ತಿದ್ದೀರಾ. ಅವರ ಅನ್ನಕ್ಕೆ ನೀವು ಕಲ್ಲು ಹಾಕ್ತಾ ಇದ್ದೀರಾ. ಕಲ್ಲಂಗಡಿಗೆ ಕ್ಯಾನ್ಸರ್ ಕಾರಕ ಬಣ್ಣವನ್ನ ಈ ರೀತಿ ಇಂಜೆಕ್ಟ್ ಮಾಡ್ತಾರೆ ಅಥವಾ ಮಿಕ್ಸ್ ಮಾಡ್ತಾರೆ ಅನ್ನುವಂಥ ಒಂದು ವಿಡಿಯೋ ಭಯಂಕರ ವೈರಲ್ ಆಗ್ತಿದೆ. ಆದರೆ ಅದು ಫೇಕ್ ವಿಡಿಯೋ ಅಂತ ನಾನು ಹೇಳ್ತೀನಿ. ಆ ಫೇಕ್ ವಿಡಿಯೋದಿಂದ ಅದೆಷ್ಟು ರೈತರು, ಕಲ್ಲಂಗಡಿ ವ್ಯಾಪಾರಿಗಳು, ಕಲ್ಲಂಗಡಿ ಜ್ಯೂಸ್ ಮಾರೋರ್ಗಂತೂ ಬಹಳ ತೊಂದರೆ ಆಗಿದೆ. ಖಂಡಿತವಾಗ್ಲೂ ಕೂಡ ಆ ಫೇಕ್ ವಿಡಿಯೋನ ನಂಬೇಡಿ. ಯಾಕಂದ್ರೆ